ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ ಕಾಯಂ ನಿವಾಸಿ ಪ್ರಮಾಣ ಪತ್ರ ಅಥವಾ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು, ಈ ಒಂದು ಸರ್ಟಿಫಿಕೇಟ್ನ ಯಾವ ರೀತಿ ಆನ್ಲೈನಲ್ಲಿ ಉಚಿತವಾಗಿ ಪಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಈ ಒಂದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನು ನಡೀತಾ ಇದೆ, ಇದಕ್ಕೆ ಪ್ರಮುಖ ದಾಖಲಾತಿಯಾಗಿ 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ಅಂಥವರು ಈ ಒಂದು ಸರ್ಟಿಫಿಕೇಟ್ನ ಕೊಟ್ಟು ಮತದಾರರ ಹಕ್ಕನ್ನು ಉಳಿಸ್ಕೋಬಹುದಾಗಿರ್ತದೆ. ಅದರಿಂದ ಈ ಒಂದು ಸರ್ಟಿಫಿಕೇಟ್ಗೆ ಯಾವ ರೀತಿ ಈಸಿಯಾಗಿ ಅಪ್ಲೈ ಮಾಡೋದು ಅಂತ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಹೆಸರು ಬಂದು AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವು ನಾಡ ಕಚೇರಿ ಅಂತ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಮೊಬೈಲಲ್ಲೂ ಕೂಡ ಟೈಪ್ ಮಾಡಿ ಸರ್ಚ್ ಆಗುತ್ತೆ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಫೋನ್ ನಂಬರ್ನ ಕೊಟ್ಟು ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ನಿಮ್ಮ ಫೋನ್ ನಂಬರ್ನ ಹಾಕಿ ಕೆಳಗಡೆ ಬಂದು OTP ಪಡೆಯಿರಿ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಕೊಟ್ಟಿದ್ದೀರಲ್ಲ ಆ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಬಾಕ್ಸಲ್ಲಿ ಹಾಕಿ ಕೆಳಗೆ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಯಶಸ್ವಿಯಾಗಿ ಲಾಗಿನ್ ಆಗುತ್ತೆ. ಈಗ ಅಪ್ಲಿಕೇಶನ್ ಹಾಕಬೇಕು ಅಂದರೆ ನೀವು ಲೆಫ್ಟ್ ಸೈಡಲ್ಲಿ ಬಂದು ಹೊಸ ವಿನಂತಿ ಅಂತ ಕ್ಲಿಕ್ ಮಾಡಿ ಅಲ್ಲಿ ಕೆಳಗಡೆ ಬಂದು ವಾಸಸ್ಥಳ ಪ್ರಮಾಣ ಪತ್ರ ಅಂತ ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ಸಬ್ ಆಪ್ಷನ್ಗಳು ಬರುತ್ತೆ. ಅಲ್ಲಿ ಶಾಶ್ವತ ಪ್ರಮಾಣ ಪತ್ರ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ಸ್ನೇಹಿತರೆ ಅಫಿಡವಿಟ್ಟು ಅಲ್ಲಿ ಸ್ವತಃ ಅಂತ ಇದೆ. ಇದೇನೋ ಯಾವುದೇ ಲಾಯರ್ ಕೈಲಿ ಮಾಡಿಸೋ ಅವಶ್ಯಕತೆ ಇಲ್ಲ, ನೀವೇ ಕೂಡ ಅಲ್ಲೊಂದು ಫಾರಮ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಫಿಡವಿಟ್ನ ರೆಡಿ ಮಾಡ್ಕೋಬೋದು. ಇಲ್ಲಿ ಸೇವಾ ಶುಲ್ಕ 0, ಅಂದರೆ ಯಾವುದೇ ದುಡ್ಡು ಕಟ್ಟೋ ಹಾಗಿಲ್ಲ. ಒಂದು ವೇಳೆ ಪೋಸ್ಟಲ್ಲಿ ತೊಗೋತೀನಿ ಅಂದರೆ 41 ರೂಪಾಯಿನ ಕಟ್ಟಬೇಕಾಗ್ತದೆ. ಹಾಗೆಯೇ ಡೌನ್ಲೋಡ್ ಮಾಡ್ಕೋತೀನಿ ಅಂದರೆ ಯಾವುದೇ ದುಡ್ಡು ಕಟ್ಟೋ ಹಾಗಿಲ್ಲ. ಇಲ್ಲಿ ಕೆಳಗಡೆ ಬಂದು ಕ್ಲಿಕ್ ಕೇರ್ ಟು ಡೌನ್ಲೋಡ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಫಾರ್ಮೆಟ್ ಓಪನ್ ಆಗ್ತದೆ. ಇದೇ ಅಫಿಡವಿಟ್ ಫಾರಮು. ಇದನ್ನು ಭರ್ತಿ ಮಾಡಿ ನೀವು ಮುಂದೆ ಅದನ್ನ ಲಾಸ್ಟಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಹೆಸರು, ನಿಮ್ಮ ವಿಳಾಸ, ನಿಮ್ಮ ವಯಸ್ಸು ಅಷ್ಟನ್ನು ಮಾತ್ರ ಹಾಕಿ ಈ ಒಂದು ಫಾರಮಲ್ಲಿ ಕೆಳಗಡೆ ಬಂದು ಸಿಗ್ನೇಚರ್ ಮಾಡಿ ಈ ಒಂದು ಫಾರ್ಮೆಟ್ನ ನೀವು ಅಲ್ಲೇ ಅಪ್ಲೋಡ್ ಮಾಡಬೇಕಾಗ್ತದೆ. ಈ ರೀತಿ ನಾನು ಫಿಲ್ ಮಾಡಿದ್ದಾನಲ್ಲ ಈ ಆ್ಯಸ್ ಇಟ್ ಈಸು, ನೀವು ಕೂಡ ಇದೇ ರೀತಿ ನೀವು ಈ ಒಂದು ಫಾರಮ್ನ ಫಿಲಪ್ ಮಾಡ್ಕೊಳ್ಳಿ. ಇದು ಸರಿಯಾದ ಮಾಹಿತಿ. ತದನಂತರ ನೆಕ್ಸ್ಟ್ ಹಿಂದಕ್ಕೆ ಹೋಗಿ ಇಲ್ಲಿ ಬಂದು ಕೆಳಗಡೆ ಬಂದು ಮುಂದುವರಿಸಿ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾದಂಥ ಪಾಪಪ್ ಓಪನ್ ಆಗ್ತದೆ. ನೀವು ಆಲ್ರೆಡಿ ಯಾವ್ದಾದ್ರು ಸ್ಟೇಟಲ್ಲಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಹೊಂದಿದ್ದೀರಾ ಅಂತ ಕೇಳುತ್ತೆ. ಇನ್ ಕೇಸ್ ಎಸ್ ಅಂತ ಆದರೆ ನೀವು ನಾಟ್ ಎಲಿಜಿಬಲ್ ಆಗ್ತೀರಾ, ನೀವು ಹೊತ್ತಾಗ ಅಪ್ಲಿಕೇಶನ್ ಹಾಕ್ಲಿಕ್ಕಾಗಲ್ಲ. ಒಂದು ವೇಳೆ ನೋ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ನಿಮ್ಮ KYC ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಆಧಾರ್ ದೃಢೀಕರಣ ಮಾಡಬೇಕು. ತದನಂತರ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಕನ್ಸಲ್ಟ್ ಬಾಕ್ಸ್ ಇದೆ ಅಂತ ಕ್ಲಿಕ್ ಮಾಡಿ ಕೆಳಗೆ ಬಂದು OTP ಸೆಲೆಕ್ಟ್ ಮಾಡಿಕೊಂಡು OTP ಪಡೆಯಿರಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ನಿಮಗೆ ಯಶಸ್ವಿಯಾಗಿ ನೆಕ್ಸ್ಟ್ ಪೇಜು ಈ ರೀತಿ ಜಂಪ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ನಿಮ್ಮ ಅಡ್ರೆಸ್ ಡೀಟೇಲ್ಸು ಆಟೋಮೆಟಿಕಾಗಿ ಕೆಲವೆಲ್ಲ ಇಲ್ಲಿ ಫೆಚ್ ಆಗಿರುತ್ತೆ. ಇಲ್ಲಿ ನೀವು ಮೇನಾಗಿ ಫಿಲ್ ಮಾಡಬೇಕೇನಪ್ಪ ಅಂದರೆ ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು, ನೀವು ಗ್ರಾಮೀಣ ಪ್ರದೇಶನ ನಗರ ಪ್ರದೇಶನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಬಂದು ನೀವು ಗ್ರಾಮೀಣ ಪ್ರದೇಶ ಆಗಿದ್ರೆ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕು. ತದನಂತರ ಇಲ್ಲಿ ಬಂದು ಅರ್ಜಿದಾರರ ಹೆಸರು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ಪಕ್ಕದಲ್ಲಿ ಬಂದು ಶ್ರೀ, ಶ್ರೀಮತಿ, ಕುಮಾರಿ ಅಂತ ಇರುತ್ತೆ. ಇಲ್ಲಿ ಗಂಡಸಾಗಿತ್ತು ಅಂದರೆ ಶ್ರೀ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಬಂದು ತಂದೆ ಅಥವಾ ಗಂಡನ ಹೆಸರು ಅಂತ ಬರುತ್ತೆ. ಇಲ್ಲಿ ಗಂಡು ಮಕ್ಕಳಾಗಿರೋ ಬಿನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೆಣ್ಮಕ್ಳಾಗಿದ್ರೆ ಇಲ್ಲಿ ಕೋಮ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮುಂದೆ ನಿಮ್ಮ ಗಂಡನ ಅಥವಾ ಮದುವೆ ಆಗಿಲ್ಲ ಅಂದರೆ ನಿಮ್ಮ ತಂದೆ ಹೆಸರನ್ನ ಹಾಕಬೇಕಾಗ್ತದೆ. ನಂತರ ಪಕ್ಕದಲ್ಲಿ ಬಂದು ತಾಯಿ ಹೆಸರು ಅಂತ ಕೇಳುತ್ತೆ, ಆ ಕಾಲಮ್ಗೆ ನಿಮ್ಮ ತಾಯಿ ಹೆಸರನ್ನ ಹಾಕಿ. ನಂತರ ಸ್ನೇಹಿತರೆ ವೆರಿ ಇಂಪಾರ್ಟೆಂಟಾಗಿ ನಿಮ್ಮ ಪಿನ್ ಕೋಡ್ ಎಲ್ಲ ಆಟೋಮೆಟಿಕ್ಕಾಗಿ ಅಲ್ಲೇ ಸೆಟ್ ಆಗಿರುತ್ತೆ. ಕೆಳಗಡೆ ಬಂದು ಇಲ್ಲಿ ನಿಮ್ಮ ಇಮೇಲ್ನ ಹಾಕಬೇಕಾಗ್ತದೆ, ಕಂಪಲ್ಸರಿ ಹಾಕಲೇಬೇಕು. ಇಮೇಲ್ ಹಾಕಿದ ನಂತರ ಅಲ್ಲಿ ಕೆಳಗಡೆ ಬಂದು OTP ಕಳುಹಿಸಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ Gmailಗೆ ಒಂದು OTP ಹೋಗುತ್ತೆ. ಆ OTPನಲ್ಲಿ ಹಾಕಿ ಪಕ್ಕದಲ್ಲಿ ಬಂದು ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರಬೇಕು. ಇದು Gmailಗೆ ಆಯಿತು. ಮತ್ತು ಇಲ್ಲಿ ಫೋನ್ ನಂಬರ್ ಇದೆ ನೋಡಿ, ಆ ಫೋನ್ ನಂಬರ್ಗೂ ಕೂಡ OTP ಕಳುಹಿಸಿ ಅಂತ ಕ್ಲಿಕ್ ಮಾಡಿ ಫೋನ್ಗೂ ಕೂಡ ಒಂದು OTP ಬರುತ್ತೆ, ಅದನ್ನು ಕೂಡ ಹಾಕಿ ನೀವು ಇಲ್ಲಿ ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಅದು ಕೂಡ ಇಲ್ಲಿ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಷ್ಟಾದ ನಂತರ ಇಲ್ಲಿ ಕೆಳಗಡೆ ಬಂದು ನಿಮ್ಮ ಪ್ರಮಾಣ ಪತ್ರವನ್ನು ಡಿಜಿಲಾಕರ್ಗೆ ಕಳುಹಿಸಲು ಬಯಸುವಿರಾ ಅಂತ ಕೇಳುತ್ತೆ. ಎಸ್ ಇದ್ರೆ ಹಾಗೆ ಬಿಡಿ, ಇಲ್ಲ ಅಂದರೆ ಇಲ್ಲ ಅಂತ ಟಿಕ್ ಮಾಡಿ. ಇನ್ನು ಪ್ರಮಾಣ ಪತ್ರವನ್ನು ಪಡೆಯುವ ವಿಧಾನ ಇನ್ ಪರ್ಸನ್ ಅಂತ ಸೆಲೆಕ್ಟ್ ಆಗಿರಲಿ. ಕೆಳಗಡೆ ಬಂದು ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ವೆರಿ ಇಂಪಾರ್ಟೆಂಟಾಗಿ ಇಷ್ಟು ಟೈಪಲ್ಲಿ ನೀವು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಗೆ ಅರ್ಜಿನ ಹಾಕ್ಬೋದು. ಇಲ್ಲಿ ನಾನು 2 ಥರದ ಮೇನಾಗಿ ತೋರಿಸ್ಕೊಡ್ತೀನಿ. ಒಂದು ವೇಳೆ ನೀವು 10 ವರ್ಷ ಶಿಕ್ಷಣ ಪಡೆದಿರ್ತಕ್ಕಂಥ ದಾಖಲಾತಿಗಳು ನಿಮ್ಮ ಬಳಿ ಇತ್ತು ಅಂದರೆ ಇಲ್ಲಿ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಮುಂದಿನದು ಅಂತ ಕ್ಲಿಕ್ ಮಾಡಿ. ತದನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಅಫಿಡವಿಟ್ಟು ಹಾಗೆಯೇ SSLC ಅಥವಾ ದ್ವಿತೀಯ PUC ಅಂಕಪಟ್ಟಿನ 2 ಇದ್ರೆ ಸಾಕು, ಈ ಒಂದು ದಾಖಲಾತಿನ ಯಶಸ್ವಿಯಾಗಿ ಪಡ್ಕೋಬೋದು. ಈಗ ಇನ್ ಕೇಸು ಕೆಲವರಿಗೆಲ್ಲ ಏನಿರುತ್ತೆ ಓದೇ ಇರಲ್ಲ, ಅಂಥವ್ರು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಮತ್ತೆ ನಾನು ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ ಈ ಪೇಜ್ಗೆ ಬಂದು ನೀವು ಇಲ್ಲಿ ಈ ಒಂದು ಆಪ್ಷನ್ ಇದೆ ನೋಡಿ, ಕರ್ನಾಟಕದಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ನಿವಾಸ ಸ್ಥಿತಿಯನ್ನು ಸಾಬೀತುಪಡುವ ಸರ್ಕಾರಿ ದಾಖಲಾತಿಗಳು ಅಂತಿದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ 10 ವರ್ಷದ ಹಿಂದಿನ ಆಧಾರ್ ಕಾರ್ಡು, 10 ವರ್ಷದ ಹಿಂದಿನ ರೇಷನ್ ಕಾರ್ಡು, ಹಾಗೆ ನಿಮ್ಮ ಅಫಿಡವಿಟ್ಟು, ಈ 3 ಫಾರ್ಮೆಟ್ನ ಬಳಸ್ಕೊಂಡು ನೀವು ಯಾರೆಲ್ಲ ಓದಿಲ್ಲ ಅಂಥವರು ಈ ಒಂದು ಕಾಯಂ ನಿವಾಸಿ ಪ್ರಮಾಣ ಪತ್ರನ ಪಡ್ಕೋಬೋದು. ಇವಾಗ ನಾನು ನಂದೇ ಸ್ವತಃ ಅಪ್ಲೈ ಮಾಡ್ತಾಯಿದ್ದೀನಿ.
ನನ್ನ ಬಳಿ SSLC PUC ಅಂಕಪಟ್ಟಿ ಇದೆ, ಅದರಿಂದ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ನಾನು ಮುಂದಿನದು ಅಂತ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನಿಮಗೆ ಪೇಜಲ್ಲಿ ನೆಕ್ಸ್ಟ್ ಪೇಜಲ್ಲಿ ಏನು ಅಪ್ಲೋಡ್ ಮಾಡಬೇಕು ಅಂದರೆ ನಿಮ್ಮ SSLC ಅಂಕಪಟ್ಟಿ ಹಾಗೆಯೇ ನಿಮ್ಮ ಅಫಿಡವಿಟ್ ಫಾರ್ಮು ಇವೆರಡನ್ನು ಅಪ್ಲೋಡ್ ಮಾಡೋದು ಸಾಕು. ಅಲ್ಲಿ ಚೂಸ್ ಫೈಲ್ ಮಾಡಿ 500 KB ಒಳಗೆ ಒಂದು PDF ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಚೂಸ್ ಫೈಲ್ ಮಾಡಿ ಇಲ್ಲಿ ಪಕ್ಕದಲ್ಲಿ ಬಂದು ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪಕ್ಕದಲ್ಲಿ ಆ ರೀತಿ PDF ಸಿಂಬಲ್ ಕಾಣಬೇಕು. ಅದೇ ರೀತಿ ನಾನು ಕೆಳಗಡೆ ಹೋಗಿ ನಂದು ಸೆಕೆಂಡ್ PUC ಅಂಕಪಟ್ಟಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಪಕ್ಕದಲ್ಲಿ ಬಂದು ಅಪ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಕೂಡ ಅಲ್ಲಿ ಪಕ್ಕದಲ್ಲಿ PDF ಸಿಂಬಲ್ ತೋರಿಸ್ಬೇಕು. ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ದಾಖಲಾತಿ ಸರಿಯಾಗಿದೆ ಇಲ್ವಾ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ದಾಖಲಾತಿ ಶೋ ಆಗ್ತದೆ. ತದನಂತರ ಕೆಳಗಡೆ ಬಂದು ಸಲ್ಲಿಸಿ ಅಂತ ಕ್ಲಿಕ್ ಮಾಡಬೇಕು. ತದನಂತರ ಈ ರೀತಿ GSC ನಂಬರ್ ಒಂದು ಜನ್ರೇಟ್ ಆಗುತ್ತೆ, ಅದನ್ನು ಕಾಪಿ ಮಾಡ್ಕೊಳ್ಳಿ. ತದನಂತರ ಆ ಒಂದು ಪಾಪಪ್ನ ಓಕೆ ಅಂತ ಮಾಡಿ ತದನಂತರ ಸ್ನೇಹಿತರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಏನಿಲ್ಲ, ಸಿಂಪಲ್ಲಾಗಿ ಈ ಸೈನ್ ಕರ್ಕೊಂಡು ಹೋಗುತ್ತೆ. ಇಲ್ಲೆಲ್ಲ ಡಾಟಾದಲ್ಲಿ ಯಾವುದೇ ಥರದ ಸೈನ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಮುಂದೆ ನಿಮ್ಮದು ಆಟೋಮೆಟಿಕ್ಕಾಗಿ ಆಧಾರ್ಕಿಂದ KYC ಆಗುತ್ತೆ. KYC ಮುಂದುವರಿಸಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಅಂತ ಕೇಳುತ್ತೆ, ಎಸ್ ಅಂತ ಮಾಡ್ಕೊಳ್ಳಿ. ಈ ರೀತಿ ಪಾಪಪ್ ಬರುತ್ತೆ, ಓಕೆ ಅಂತ ಮಾಡಿ. ಇವಾಗ ಇಲ್ಲಿ ಹಸ್ತಾಕ್ಷರ ಅನ್ನೋ ವೆಬ್ಸೈಟು ಅಥವಾ ಆ ಒಂದು ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿ. ತದನಂತರ ನಿಮಗೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. OTPನ ಆ ಬಾಕ್ಸಲ್ಲಿ ಹಾಕಿ ಕೆಳಗಡೆ ಬಂದು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಆದ ನಂತರ ಇಷ್ಟೇ ಪ್ರೊಸೆಸ್ಸು ಸ್ನೇಹಿತರೆ, ಇನ್ನು ಯಾವುದೇ ಸ್ಟೆಪ್ಗಳಿಲ್ಲ. ಯಶಸ್ವಿಯಾಗಿ ನಿಮ್ಮದು ಸಬ್ಮಿಟ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಕ್ಲಿಕ್ ಮಾಡಿ, ರಸೀದಿ ಡೌನ್ಲೋಡ್ ಮಾಡಲು ಮುದ್ರಿಸಲು ಕ್ಲಿಕ್ ಮಾಡಿ ಅಂತ ಇದೆ ನೋಡಿ. ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ರೆಸಿಪ್ಟ್ ನಿಮಗೆ ಜನ್ರೇಟ್ ಆಗುತ್ತೆ. ಇಲ್ಲಿ ಡಿಜಿಟಲ್ ಸೈನ್ ಆಟೋಮೆಟಿಕ್ಕಾಗಿ ಆಗಿರೋದ್ರಿಂದ ನಿಮ್ಮ ಆಧಾರ್ ಥ್ರೋಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಥರದ ಫಿಸಿಕಲಾಗಿ ಸೈನ್ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟೇ ನಿಮ್ಮ ಅರ್ಜಿ ಕಂಪ್ಲೀಟ್ ಆಗುತ್ತೆ. ತದನಂತರ ಹೆಚ್ಚಿನದು ನಿಮಗೆ ಇಲ್ಲಿ ಪಕ್ಕದಲ್ಲಿ ಬಂದು ರೆಸಿಪ್ಟ್ ಬೇಕಿತ್ತು ಅಂದರೆ ಮುದ್ರಿಸಿ ಅಂತ ಇದೆ ನೋಡಿ ರಸೀತಿನ, ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟಲ್ಲಿ ಒಂದು ಈ ರೀತಿಯಾದಂಥ ಒಂದು ನಾಡ ಕಚೇರಿ ವೆಬ್ಸೈಟಲ್ಲಿ ಕೊಡ್ತಕ್ಕಂಥ ಅಕ್ಲಾಜ್ಮೆಂಟ್ ಕಾಪಿ ಡೌನ್ಲೋಡ್ ಆಗುತ್ತೆ. ಇದನ್ನು ನೀವು 21 ಗಂಟೆ ಟೈಮ್ ಇರುತ್ತೆ, ಅದರೊಳಗೇ ಕೂಡ ಈ ಒಂದು ಸರ್ಟಿಫಿಕೇಟ್ ಜನ್ರೇಟ್ ಆಗುತ್ತೆ. ಜೊತೆಗೆ ನಿಮ್ಮ ಜಿಮೇಲ್ಗೂ ಕೂಡ ಒಂದು ಕಾಪಿ ಬರುತ್ತೆ, ನೀವು ಜಿಮೇಲಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಇದೇ ನಾಡ ಕಚೇರಿ ವೆಬ್ಸೈಟ್ಗೆ ಬಂದು ಇಲ್ಲಿ ಇದೆಯಲ್ಲ GSC ನಂಬರ್, ಅದನ್ನು ಹಾಕಿ ಮತ್ತೆ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಇಷ್ಟು ಈಸಿಯಾಗಿ ಮನೆಯಲ್ಲೇ ಕೂತು ನೀವು ಯಾರೆಲ್ಲ SIRಗೆ ನಿಮ್ಮ ಬಳಿ ದಾಖಲಾತಿ ಇಲ್ಲ ಅಂಥವರು ಈ ಒಂದು ಕಾಯಂ ನಿವಾಸಿ ಪ್ರಮಾಣ ಪತ್ರನ ಅಪ್ಲೈ ಮಾಡಿ ಯಶಸ್ವಿಯಾಗಿ ಪಡ್ಕೊಂಡು, ಇನ್ ಕೇಸ್ ನಿಮಗೆ 2002 ಮತದಾರರ ಪಟ್ಟಿಯಲ್ಲಿ ಯಾವುದೇ ನಿಮ್ಮ ತಂದೆ ತಾಯಿಗಳು ಡೀಟೇಲ್ಸ್ ಸಿಕ್ಕಿಲ್ಲ, SIR ಅಥವಾ ಎನ್ಯುಮರೇಷನ್ ಫಾರಮ್ ತುಂಬಬೇಕಾದಾಗ ಅಂಥವರು ಈ ಒಂದು ಪ್ರಮಾಣ ಪತ್ರನ ಕೊಟ್ಟು ಶಾಶ್ವತವಾಗಿ ನಿಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಉಳಿಸ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.